ಈಶ್ವರಪ್ಪ ರೆಬೆಲ್ ಆದ ವಿಚಾರಕ್ಕೆ ಬಿಜೆಪಿಯ ನಾಯಕರುಗಳ ಸ್ಟೇಟ್ಮೆಂಟ್ ಅನ್ನು ನಾವು ಗಮನಿಸ್ತಾ ಇದ್ವಿ. ಬಿಜೆಪಿಯ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಶಿವಮೊಗ್ಗದಲ್ಲಿ. ಈಶ್ವರಪ್ಪ ನಿರ್ಧಾರ ಬದಲಿಸುವಂತಹ ವಿಶ್ವಾಸವಿದೆ. ಶಿವಮೊಗ್ಗದಲ್ಲಿ ಸಂಸದ ರಾಘವೇಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಟಿಕೆಟ್ ಕೈತಪ್ಪಿದ್ದಕ್ಕೆ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ರು ರಿಯಾಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕೂಡ ಮಾತನಾಡಿದ್ದಾರೆ. ಈಶ್ವರಪ್ಪನವರ ಮುನಿಸು ಸರಿ ಹೋಗುವಂತಹ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಇದೇ ಮಾರ್ಚ್ 18ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ. ಶಿವಮೊಗ್ಗದ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ರೀತಿಯ ಸಿದ್ಧತೆ ಕೂಡ ನಡೀತಾ ಇದೆ. ಈಗಾಗಲೇ ಸಿದ್ಧತೆಯನ್ನು ಸಂಸದರಾದ ರಾಘವೇಂದ್ರ ಅವರು ಪರಿಶೀಲನೆ ಮಾಡಿದ್ದಾರೆ. ಯಾವೆಲ್ಲ ಸಿದ್ಧತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಸೋಮವಾರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸುತ್ತಿದ್ದಾರೆ. ಈ ಸಿದ್ಧತೆ ಹೇಗೆ ನಡೀತಾ ಇದೆ? ವಿಶ್ವ ಕಂಡಂಥ ಹೆಮ್ಮೆ ನಾಯಕರಂತ ಮೋದಿಜಿಯವರು ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ತುಂಬ ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ಇಡೀ ನಮ್ಮ ಶಿವಮೊಗ್ಗ ಕ್ಷೇತ್ರ, ನಮ್ಮ ಮಧ್ಯ ಕರ್ನಾಟಕದ ಜನರಿಗೆ ಇದೊಂದು ಒಳ್ಳೆಯ ಅವಕಾಶ. ಈಗಾಗಲೇ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕಲ್ಲಿ ಸುಸಜ್ಜಿತವಾದಂಥ ಎಲ್ಲ ರೀತಿಯಂಥ ವ್ಯವಸ್ಥೆಗಳಾಗಿದೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆಸನದ ವ್ಯವಸ್ಥೆ, ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ಬೋದು ಅಂತೇಳಿ ಈಗಾಗಲೇ ನಮ್ಮೆಲ್ಲರೂ ಕೂಡ ಇನ್ನು ಉಳಿದಂಥ 48 ಅವರ್ಸಲ್ಲಿ ನಮಗಿರೋ ಬಂದಂಥ ಅಂಕಿಅಂಶ. ಒಂದು ಸಂಘಟನೆ ಕಡೆ ಗಮನ ಕೊಟ್ಟರೂ ಕೂಡ ಇನ್ನೊಂದು ಕಡೆ ವಾಲಂಟರಿ ಆಗಿ ಗೌರವಂತ ಪ್ರಧಾನಮಂತ್ರಿಗಳ ಹತ್ತಿರ ನೋಡಬೇಕು, ನಮ್ಮ ದೇಶಕ್ಕೋಸ್ಕರ ಹಗಲು ರಾತ್ರಿ ದಿನಕ್ಕೆ 18 ಗಂಟೆ ತನ್ನ ಕರ್ತವ್ಯನ ನಿರ್ವಹಣೆ ಮಾಡಬೇಕಾದಾಗ ಅವರಿಗೋಸ್ಕರ ಒಂದು 4-5 ಗಂಟೆ ಸಮಯ ಮಾಡ್ಕೊಂಡು ನಾವು ಬುತ್ತಿ ರೊಟ್ಟಿ ಕಟ್ಕೊಂಡು ಬರ್ತೀವಿ ಅನ್ನೋಂಥ ಸಂಕಲ್ಪ ಮಾಡಿಕೊಂಡು ಉತ್ಸಾಹದಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ತುಂಬ ಒಂದು ಹಳೆಯ ಹಿಂದೆಲ್ಲ ಏನು ಕಾರ್ಯಕ್ರಮ ಮಾಡಿದ್ವಿ ಅದೆಲ್ಲ ಮೀರಿಸೋ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗುತ್ತೆ ಅಂತ ನನಗೆ ಅತ್ಯಂತ ವಿಶ್ವಾಸನ ಹೇಳಲಿಕ್ಕೆ ಇಚ್ಛೆ. ಸರ್, ಎಷ್ಟು ಗಂಟೆ ಕಾರ್ಯಕ್ರಮ ಆರಂಭ ಆಗುತ್ತೆ? ಎಷ್ಟು ಗಂಟೆವರೆಗೆ ಮೋದಿ ಶಿವಮೊಗ್ಗದಲ್ಲಿ ಇರ್ತಾರೆ ಸರ್? ಕರೆಕ್ಟಾಗಿ 1:15 ಶಿವಮೊಗ್ಗಕ್ಕೆ ಆಗಮಿಸ್ತಾರೆ. 4:45 ವಾಪಸ್ ಇಲ್ಲಿಂದ ತೆರಳುತ್ತಾರೆ. ನೇರ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೆ ಅವರು ತೆಲಂಗಾಣದಿಂದ ಹೊರಟು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂದು ವಾಪಸ್ ಇಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಕೊಯಮತ್ತೂರಿಗೆ ಹೋಗ್ತಾರೆ. ಹಾಗಾಗಿ 1:15ಗೆ ಗೌರವಂತ ಪ್ರಧಾನಮಂತ್ರಿಗಳು ಫೀಲ್ಡಿಗೆ ಬರೋಕ್ಕಿಂತ ಮೊದಲು 1 ಗಂಟೆ ಒಳಗೆ ನಾವು ನಮ್ಮ ಆಸನದಲ್ಲಿ ಬಂದು ನಾವು ಸೇರ್ಕೊಬೇಕಾಗತ್ತೆ. ಮತ್ತು ತಮಗೆಲ್ಲರೂ ಕೂಡ ಗೊತ್ತಿದೆ, ನೀತಿ ಸಂಹಿತೆ, ಚುನಾವಣೆ ಒಂದು ಸಂದರ್ಭ ಆಗಿರೋದ್ರಿಂದ ಯಾವುದೇ ಒಂದು ಆಹಾರದ ವ್ಯವಸ್ಥೆ ಈ ಥರದ್ದೆಲ್ಲ ಕೊರತೆ ಆಗ್ಬೋದು. ಹಾಗಾಗಿ ದಯಮಾಡಿ ಬರುವಂಥ ಸಾರ್ವಜನಿಕರನ್ನ ಈಗಾಗಲೇ ತಮ್ಮ ಮುಖಾಂತರ ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಾಂತರ ಈಗಾಗಲೇ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಆಹಾರವನ್ನು ತೆಗೆದುಕೊಂಡು ಬನ್ನಿ, ಅಂದರೆ ಊಟ ಮುಗಿಸ್ಕೊಂಡು ಬನ್ನಿ. ಮತ್ತು ನಾವು ನೀರು, ಮಜ್ಜಿಗೆ ಈ ಥರ ಇಷ್ಟು ವ್ಯವಸ್ಥೆಗಳನ್ನು ನಾವು ಮಾಡ್ಬೋದು. ಸ್ವಲ್ಪ ಈ ರೀತಿಯ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ, ಅದಕ್ಕೆ ತಯಾರಾಗೂ ಕೂಡ ಬರಬೇಕು ಅಂತ ನಾವು ವಿನಂತಿನ ಮಾಡಿದ್ದೀವಿ. ಯಾವೆಲ್ಲ ನಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ? ಒಂದು ಜಿಲ್ಲೆಯ, ರಾಜ್ಯದ ಎಲ್ಲ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ರಾಜ್ಯದ, ನಮ್ಮ ವಿಧಾನಸಭೆ ವಿರೋಧ ಪಕ್ಷ ನಾಯಕರುಗಳು, ಇತರೆ ನಮ್ಮ ಪಕ್ಷದ ಮುಖಂಡರುಗಳು, ಪ್ಲಸ್ ನಮ್ಮ ಜಿಲ್ಲೆ ನಾಯಕರು, ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸರ್, ಈಗ ಈಶ್ವರಪ್ಪ ಅವರು ಪಕ್ಷೇತರಾಗಿ ಸ್ಪರ್ಧೆಗೆ ಘೋಷಣೆ ಮಾಡಿದ್ದಾರೆ. ನೀವು ಯಾವ ರೀತಿ ಸ್ವೀಕರಿಸ್ತೀರಿ? ಎಲ್ಲದೂ ಕೂಡ ಸರಿಯಾಗುತ್ತೆ, ಆ ವಿಶ್ವಾಸ ಇದೆ. ಈಶ್ವರಪ್ಪ ಅವರು ಈ ರೀತಿ ಒಂದು ಸ್ಪರ್ಧೆ ಮಾಡ್ತಾರೆ ಅಂತ ನಿಮಗೆ ನಿರೀಕ್ಷೆ ಇತ್ತಾ? ನಮ್ಮ ಗಮನ ಪೂರ್ತಿ ಈಗ ನಾಡಿದ್ದು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಯಶಸ್ಸಿನ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಗಮನ ಕೊಡ್ತಾ ಇದ್ದೀವಿ. ನಾವೊಬ್ಬ ಸಾಮಾನ್ಯ ಸಂಸತ್ ಸದಸ್ಯ ಶಿವಮೊಗ್ಗ ಕ್ಷೇತ್ರಕ್ಕೆ. ಆ ಥರ ರಾಜ್ಯ ಮಟ್ಟದ ನಾಯಕರುಗಳ ಏನೇ ವಿಚಾರಗಳಿದ್ರು ಕೂಡ ನಮ್ಮ ರಾಷ್ಟ್ರ ಮಟ್ಟದ ನಾಯಕರುಗಳು ಗಮನಿಸ್ತಾರೆ. ಈಶ್ವರಪ್ಪ ಅವರು ಕೂಡ ಒಬ್ಬರು ಹಿರಿಯ ನಾಯಕರು ಸರ್, ಯಾಕೆ ಈ ರೀತಿ ಆಯಿತು? ಅವರು ಮನವೊಲಿಸೋ ಪ್ರಯತ್ನ ಮಾಡ್ತಿಲ್ವ ಅಂತ ಮಾತಾಡ್ತಾರೆ. ನಮ್ಮ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಗೌರವಂತ ನಾಯಕರುಗಳು ಮಾತಾಡ್ತಾರೆ, ನಮ್ಗೆ ವಿಶ್ವಾಸ ಇದೆ. ಓಕೆ, ಇದು ಸಂಸದ ರಾಘವೇಂದ್ರ ಅವರ ಮಾತಾಗಿದೆ. ಅಂದರೆ ಈಶ್ವರಪ್ಪ ಅವರು ಅಸಮಾಧಾನಗೊಂಡಿದ್ರು ಕೂಡ ಅವರನ್ನ ನಮ್ಮ ಹಿರಿಯ ನಾಯಕರು, ವರಿಷ್ಠರು ಅವರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ ಅನ್ನೋದು ರಾಘವೇಂದ್ರ ಅವರ ಮಾತಾಗಿದೆ. ಶಿವಮೊಗ್ಗದಿಂದ ಕ್ಯಾಮ್ರಾಮನ್ ಸತೀಶ್ ಜೊತೆ ಶಶಿಧರ್ KV, ಪಬ್ಲಿಕ್ TV.